ಆಮೇಲೆ ಇನ್ನೇನಪ್ಪ ನನ್ನ ಆಬ್ಸೆನ್ಸಲ್ಲಿ ಆಫೀಸಲ್ಲಿ ಹೇಗೆ ನಡೀತಾ ಇದೆ? ಏನೋ ಸಮಸ್ಯೆ ಇಲ್ಲ ತಾನೇ? ನಥಿಂಗ್ ಟು ವರಿ. ಇದರಲ್ಲ ನಿಮ್ಮ ತಮ್ಮಂದರು ನಕುಲ ಸಹದೇವ, ಭಾರತ ಜೈ, ಅವರಿಬ್ಬರು ಜೋಡೆತ್ತಿನ ಥರ ಜವಾಬ್ದಾರಿನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ನೀಟಾಗಿ ನಿಭಾಯಿಸ್ತಾ ಇದ್ದಾರಪ್ಪ. ಅಷ್ಟಾದ್ರೆ ಸಾಕಪ್ಪ, ಕೇಳಿ ಖುಷಿ ಆಯಿತು. ಅದರಲ್ಲೂ ಜಯದೇವಿಗೆ ಇಷ್ಟೊಂದು ಜವಾಬ್ದಾರಿ ಬಂದಿರೋ ವಿಷಯ ಕೇಳಿ ಖುಷಿಗಿನ್ನ ಏನೋ ಒಂಥರ ನೆಮ್ಮದಿ. ಒಂದು ಟೈಮ್ನಲ್ಲಿ ಅವನು ಎಲ್ಲಿ ಕೈ ತಪ್ಪೋಗ್ಬಿಡ್ತಾನೋ, ಎಲ್ಲಿ ಏನಾಗ್ಬಿಡ್ತಾನೋ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿತ್ತು. ಅವನು ಈ ಥರ ಚೇಂಜ್ ಆಗಿದ್ದಾನಲ್ಲ, ನಿಜವಾಗ್ಲೂ ಖುಷಿನೇ. ನಿಜ ಗೆಳೆಯ, ನಮ್ಮ ಕಣ್ಣು ಮುಂದೆ ಬೆಳೆದಿರೋ ಮಕ್ಕಳು ನಮ್ಮ ಮುಂದೆನೇ ಹಾಳಾಗ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ನಮಗೆ ಸಂಕಟ ಆಗೋ ವಿಷಯನೇ. ಅದು ಇಷ್ಟು ದೊಡ್ಡ ಸಾಮ್ರಾಜ್ಯ, ಇದು ನಿಭಾಯಿಸ್ಕೊಂಡು ಹೋಗ್ಬೇಕಾಗಿರೋರೇ ದಾರಿ ತಪ್ಪಿಟ್ರೆ ಟೆನ್ಷನ್ ಆಗೋದು ಸಹಜನೇ ಬಿಡು. ಅದರಲ್ಲೂ ಇವನ ಮೇಲೆ ನನಗೆ ಡೌಟ್ ಇದ್ದು ಬಿಡು. ನಿನ್ನ ತಮ್ಮ ಗಾನ್ ಕೇಸು, ಅವನ್ನ ರೆಡಿ ಮಾಡೋಕ್ಕಾಗಲ್ಲ, ಈ ಜನ್ಮದಲ್ಲಿ ಅವನ್ನ ರಿಪೇರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾಯಿ ಬಾಲ ಯಾವತ್ತಿದ್ರು ಡೊಂಕಿ ಅದನ್ನ ನೆಟ್ಟಿಗೆ ಮಾಡೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಅದು ಸರಿನಪ್ಪ, ನಿನ್ನ ತಮ್ಮನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇರೋ ವಿಷಯ ತಾನೇ ಹೇಳಿದ್ದು, ಮುಂಚೆ ಅವ್ನು ಹಂಗೆ ಅಲ್ವೇ ಇದ್ದಿದ್ದು. ಏನು ಮಾಡ್ತೀಯಾ, ಬ್ಯಾಡ್ ಟೈಮ್ ಅಷ್ಟೇ. ನಿಜ ಗೆಳೆಯ, ಮೊದಲಿಗೆ ನನಗೂ ನಂಬಿಕೆ ಬಂದಿರಲಿಲ್ಲ. ಆಮೇಲೆ ದಿನಕ್ರಮೇಣ ನೋಡ್ತೀನಿ ಅವನ ಕೆಲಸ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. 10 ಜನ ಮಾಡೋ ಕೆಲಸನ ಒಬ್ಬನೇ ಮಾಡ್ತಾನಪ್ಪ. ಅದರಲ್ಲೂ ಮಲ್ಟಿ ಟಾಸ್ಕಿಂಗ್ ಅಲ್ಲಿ ಮಾಸ್ಟರ್ ಮೈಂಡ್ ಅವನು. ಕೆಲಸಕ್ಕೆ ಅಂತ ನಿಂತ್ರೆ ರಾಕ್ಷಸನ ತರ ಕೆಲಸ ಮಾಡ್ತಾನೆ. ಅವ್ನು ಮಾಡೋ ಕೆಲಸ ನೋಡಿ ಮೂಗಿನ ಮೇಲೆ ಬೆರಳಿಟ್ಕೋಬೇಕು, ಆ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾನೆ ಕಣೋ. ಹೌದಾ? ನೀನ್ ಜಯದೇವ್ ಬಗ್ಗೆ ಇಷ್ಟೊಂದು ಹೊಗಳ್ತಾ ಇದ್ರೆ ನಿಜವಾಗ್ಲೂ ಒಂಥರ ಹೆಮ್ಮೆ ಅನ್ಸುತ್ತೆ ಕಣ. ಎಲ್ಲಿ ಅವನು ನಮ್ಮ ಮನೆ ಹೆಸರಿಗೆ ಮಸಿ ಬೆಳೆದು ಬಿಡ್ತಾನೋ, ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ತಂದ್ಬಿಡ್ತಾನೋ ಅಂತ ಭಯ ಆಗಿತ್ತು ಕಣ. ಅವನ ಭವಿಷ್ಯದ ಬಗ್ಗೆನೇ ಯೋಚನೆ ಆಗಿತ್ತು. ಅವನು ಇಷ್ಟೊಂದು ಸೀರಿಯಸ್ ಆಗಿ ಪ್ರೊಫೆಷನಲ್ ಆಗಿ ನಮ್ಮ ಮನೆ ಹೆಸರನ್ನ ಉಳಿಸೋ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅದಕ್ಕಿಂತ ಇನ್ನೇನೋ ಬೇಕು. ಹೌದು ಕಣ, ಭವಿಷ್ಯದ ತಾರೆ, ಆಶಾ ಕಿರಣ ಅಂತಾರಲ್ಲ, ಆ ತರ ಬದಲಾಗ್ಬಿಟ್ಟಿದ್ದಾನೆ. ಒಂದೊಂದ್ಸರ್ತಿ ನಾವೇ ಜಿಗಟ್ ನೋಡ್ಕೋಬೇಕು, ಇದು ನಿಜಾನ ಸುಳ್ಳ ಅಂತ. ಆ ಮಟ್ಟಿಗೆ ಬದಲಾಗ್ಬಿಟ್ಟಿದ್ದಾರೆ. ನಾವು ಬಯಸಿದ್ದು ಅದೇ ಅಲ್ವೇನೋ ಹೀಗಾಗ್ಲಿ ಅಂತ. ಅವ್ನು ಬದಲಾಗಿದ್ದಾನೆ ಅಂದ್ರೆ ಅದೇ ಸಮಾಧಾನ. ಗೆಳೆಯ, ಈಗ ಅವನಿಗೆ ಪ್ರಮೋಷನ್ ಕೊಟ್ಟು ಒಂದು ಪೊಸಿಷನ್ ಕೊಡ್ಬೋದು ಅಂತ ಅನಿಸ್ತಾ ಇದೆ ಕಣ. ಈ ಸರ್ವಿಸಿಂಗ್ ಮಾಡಿಸ್ಕೊಂಡ್ ಬಂದಿರೋ ಗಾಡಿ ತರ ಫುಲ್ಲು ರೆಡಿ ಆಗ್ಬಿಟ್ಟಿದ್ದಾನೆ. ಅವನ್ನ ನಂಬೋದು, ನಂಬಿ ಜವಾಬ್ದಾರಿ ಕೊಡ್ಬೋದು. ನಾನು ಹಾಗೆ ಅನ್ಕೋತಾ ಇದ್ದೆ. ಆಗ್ಲಿ, ರೈಟ್ ಟೈಮ್ಗೆ ಅವನ್ನ ಪ್ರಮೋಟ್ ಮಾಡ್ತೀನಿ. ವೆರಿ ಗುಡ್. ಅವನ್ನ ಪ್ರಮೋಟ್ ಮಾಡಿ ನೀನು ರಿಟೈರ್ಮೆಂಟ್ ತಗೊಂಬಿಡ. ಹಿಂಗಿದ್ರು ಮಗು ಆಗುತ್ತೆ, ಅದ್ರ ಜೊತೆ ಆಟ ಆಡ್ಕೊಂಡು ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಜಾಲಿಯಾಗಿ ಇನ್ನೊಂದು 4-5 ಮಕ್ಕಳು ಮಾಡ್ಕೊಂಡಿದ್ದು ಬಿಡ್ಬೋ. ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ತರ್ಲೆ ಅಂದ್ರೆ ತರ್ಲೆ ಕಣ. ಪಾರ್ಥ ಬಿಡಿ. ನಿನ್ನ ಗಟ್ಟಿಯಾಗಿ ಹಿಡ್ಕೊಂಡಿರೋದು ಬಿಡೋದಕ್ಕಲ್ಲ. ಸೊ ಬಿಡಿ ಬಿಡಿ ಅಂತ ಹೇಳಬೇಡಿ, ಇನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ ಹೇಳಿ ಅಪೇಕ್ಷಾ. ನೋಡಿ, ರೂಲ್ಸ್ ಪ್ರಕಾರ ಗಂಡ ಹೆಂಡತಿ ಯಾವಾಗಲೂ ಹೀಗೆ ಇರಬೇಕು, ಇಷ್ಟು ಕ್ಲೋಸ್ ಆಗಿ. ಏನು ಬೇಕಾಗಿಲ್ಲ ಬಿಡಿ. ನೀವು ಏನ್ರಿ ಅಪೇಕ್ಷಾ, ನೀವು ನಾನು ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ರೆ ನನ್ನ ಮೂಡೆಲ್ಲ ಹಾಳು ಮಾಡ್ಬಿಟ್ರಿ ನೀವು. ಹೌದಾ? ಅಷ್ಟೊಂದು ರೊಮ್ಯಾಂಟಿಕಾ ನೀವು? ಹಾ, ಫುಲ್ ರೊಮ್ಯಾಂಟಿಕ್. ಬಟ್ ನೀವು ಫ್ಲೋ ಕಟ್ ಮಾಡ್ಬಿಟ್ರಲ್ಲ, ನಂಗೆ ಬೇಜಾರಾಯ್ತು. ಓ, ಪರವಾಗಿಲ್ವೇ? ತುಂಬಾನೇ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ನನಗೆ ಸರ್ಪ್ರೈಸ್ ಆಗ್ತಿದೆ. ಒಳ್ಳೆ ಟಿಪಿಕಲ್ ಹಸ್ಬೆಂಡ್ ತರ ಇದ್ದವರು ಹಳೆ ಲವರ್ ಬಾಯ್ ತರ ಆಗ್ಬಿಟ್ಟಿದ್ದೀರಾ. ಯಾವ ಖುಷಿಗೆ ಅಂತ ಕೇಳ್ಬೋದಾ? ಆಕ್ಚುಲಿ ಎಷ್ಟೋ ದಿನಗಳ ನಂತರ ಮತ್ತೆ ನಾನು ನನ್ನ ಹಳೆ ಲವರ್ನ ವಾಪಸ್ ನೋಡಿದೆ. ಐ ಮೀನ್, ನಿಮ್ಮ ಓಲ್ಡ್ ಫಾರ್ಮ್ನ ಕಣ್ಣಾರೆ ನೋಡ್ಬಿಟ್ಟೆ. ಇವತ್ತು ಭಾಗ್ಯಮ್ಮಂಗೆ ನೀವು ಕೇರ್ ಮಾಡ್ತಿದ್ದನ್ನ ನಾನು ದೂರದಿಂದ ಅಬ್ಸರ್ವ್ ಮಾಡಿದೆ ಅಪೇಕ್ಷಾ. ಅದು ನೋಡಿದ್ಮೇಲೆ ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗೋಯ್ತು. ಐ ಮೀನ್, ನಿಮ್ಮ ಮೇಲೆ ಹೆವಿ ಲವ್ ಆಗ್ಬಿಟ್ಟಿದೆ ಮತ್ತೆ ನಂಗೆ. ಅಂದ್ರೆ ಇಷ್ಟು ದಿನ ನಿಮ್ಗೆ ನನ್ ಮೇಲೆ ಲವ್ ಇರ್ಲಿಲ್ಲ, ಇವಾಗ ಮಾತ್ರ ಹೆವಿ ಲವ್ ಆಗ್ಬಿಟ್ಟಿದೆ. ನೋಡಿ ಸತ್ಯ ಎಲ್ಲ ಹೇಗೆ ಆಸೆ ಬರ್ತಿದೆ ಅಂತ. ಅಯ್ಯೋ ಅಪೇಕ್ಷಾ, ಅದು ಹಾಗಲ್ಲ. ನನಗೆ ಮುಂಚೆಯಿಂದನೂ ನಿಮ್ಮ ಮೇಲೆ ತುಂಬಾನೇ ಲವ್ ಇದೆ. ಆದ್ರೆ ಇವತ್ತು ಅದಕ್ಕೊಂಥರ ಎಕ್ಸ್ಟ್ರಾ ಬೂಸ್ಟ್ ಸಿಗ್ದಂಗಾಗಿದೆ, ಒಂಥರ ರೀಚಾರ್ಜ್ ಆದಂಗೆ. ಏನ್ರಿ ನೀವು, ಲವ್ ಇಲ್ಲದೆ ಹೇಗ್ರಿ ಲವ್ ಮಾಡೋಕ್ಕಾಗತ್ತೆ? ಲವ್ ಇರೋದಕ್ಕೇನೆ ನಾವು ಒಟ್ಟಿಗೆ ಇರೋದಲ್ವಾ. ಬಟ್ ಎನಿವೇಸ್, ಇವತ್ತು ನೀವು ಭಾಗ್ಯಮ್ಮನ ಜೊತೆ ಬಿಹೇವ್ ಮಾಡಿದ ರೀತಿ ನೋಡಿ ಐ ಆಮ್ ರಿಯಲಿ ಇಂಪ್ರೆಸ್ಡ್. ನನ್ನ ಹಾರ್ಟಿಗೆ ಟಚ್ ಆಗೋಯ್ತು. ಥ್ಯಾಂಕ್ ಗಾಡ್. ಇವತ್ತಾದ್ರೂ ನೀವು ನನಗೆ ಕಾಂಪ್ಲಿಮೆಂಟ್ ಮಾಡಿದ್ರಲ್ಲ. ಇಷ್ಟು ದಿನ ಬರೀ ಕಂಪ್ಲೇಂಟ್ಸೇ ಕೇಳ್ತಾ ಇದ್ದೆ. ಅದು ಹಾಗಲ್ಲ ಅಪೇಕ್ಷಾ. ನೋಡಿ, ನಾನು ನಿಮ್ಮನ್ನ ತುಂಬಾನೇ ಪ್ರೀತಿಸ್ತೀನಿ. ನಾನು ಪ್ರೀತಿಸೋರು
ಯಾವಾಗಲೂ ಚೆನ್ನಾಗಿರ್ಬೇಕು, ಆ ಒಂದು ಕನ್ಸನಿಂದ ಹೇಳ್ತಾ ಇದ್ದೆ ಅಷ್ಟೇ, ಬೇರೆ ಏನೂ ಇಲ್ಲ. ಸರಿ, ಈಗ ಅದನ್ನೆಲ್ಲ ಬಿಟ್ಟಾಕಿ ನಿಜವಾದ ನೀವು ಏನು ಅನ್ನೋದನ್ನ ಇವತ್ತು ಮತ್ತೆ ತೋರಿಸ್ಬಿಟ್ರಿ. ಈ ಒಂದು ಗುಣನೇ ನನಗೆ ನಿಮ್ಮಲ್ಲಿ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ನಾನು ನಿಮ್ಮನ್ನ ಲವ್ ಮಾಡಿದ್ದು ಅಪೇಕ್ಷಾ. ಮತ್ತೆ ಇವತ್ತು ಅದನ್ನು ನೋಡೋ ಥರ ಆಗೋಯ್ತು. ಅಂದ್ರೆ ನಾನು ಈ ತರ ಡೀಸೆಂಟ್ ಆಗಿ ಇನ್ನೋಸೆಂಟ್ ಆಗಿ ಇರೋದೇ ನಿಮ್ಗೆ ಇಷ್ಟ ಅನ್ನಿ, ಮದರ್ ತೆರೆಸಾ ತರ. ಇಲ್ಲ ಅಪೇಕ್ಷಾ, ಇಟ್ಸ್ ನಾಟ್ ಲೈಕ್ ದಟ್. ನೋಡಿ, ಈ ಡೀಸೆಂಟು ಇನ್ನೋಸೆಂಟು ಅನ್ನೋ ಪ್ಯಾರಾಮೀಟರ್ಸ್ ಮೇಲೆ ನಾನು ನಿಮ್ಮನ್ನ ಜಡ್ಜ್ ಮಾಡ್ತಾ ಇಲ್ಲ. ನಿಮ್ಗೆ ಹೆಂಗ್ ಬೇಕೋ ನೀವು ಹಂಗಿರಿ. ಐ ಮೀನ್, ಐ ಡೋಂಟ್ ಮೈಂಡ್. ನೋಡಿ, ಒಂದ್ ವೇಳೆ ನಿಮ್ಗೆ ಚೇಂಜ್ ಆಗಬೇಕು ಅಂತಿದ್ರೆ ನಿಮ್ಗೋಸ್ಕರ ಚೇಂಜ್ ಆಗಿ, ನನಗೋಸ್ಕರ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಅಪೇಕ್ಷಾ. ನಾನು ಕೋಪದಲ್ಲಿ ರೂಢಾಗಿ ನಿಮ್ಮ ಜೊತೆ ಮಾತಾಡಿರ್ಬೋದು, ಬಟ್ ನಿಮ್ಮ ಮೇಲಿರೋ ಕನ್ಸರ್ನ್ ಇಂದ. ನಮಗೆ ಆಕ್ಸಿಡೆಂಟ್ ಮಾಡಿಸೋ ಅಂಥವ್ರು ಯಾರಿರ್ಬೋದು? ನಮ್ಮೇಲೆ ಯಾರಿಗೆ ಅಷ್ಟೊಂದು ದ್ವೇಷ ಇದೆ? ಏನಕ್ಕೆ ಹೀಗೆ ಮಾಡ್ತಿದ್ದಾರೆ? ಏನಾಗ್ತಿದೆ ಈ ಮನೇಲಿ? ಭೂಮಿಕಾ, ನೀವು ಆ ಮೈಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಆ ಮೈಕಲ್ಲಿ ಒಂದು ಸೀರಿಯಲ್ ನಂಬರ್ ಇರುತ್ತಂತೆ. ಅದ್ರ ಮೂಲಕ ನಾವು ಅದನ್ನ ಯಾರು ಪರ್ಚೇಸ್ ಮಾಡೋದು ಅನ್ನೋದನ್ನ ಪತ್ತೆ ಹಚ್ಬೋದಂತೆ. ಸೊ ಅದನ್ನು ಯಾರು ಪರ್ಚೇಸ್ ಮಾಡಿದ್ರು ಅಂತ ಪತ್ತೆ ಹಚ್ಚಿದ್ರೆ ಅರ್ಧ ಕೆಲಸ ಮುಗ್ದಾಗೆ. ಸೊ ಅದನ್ನು ಯಾರು ಇನ್ಸ್ಟಾಲ್ ಮಾಡಿದ್ರು ಅನ್ನೋದು ಆಮೇಲೆ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಹೌದಾ? ಹೌದು. ಈಗ ಅದನ್ನು ಯಾರು ಇನ್ಸ್ಟಾಲ್ ಮಾಡಿದ್ರು ಅನ್ನೋದನ್ನ ನಾವು ಕಂಡುಹಿಡಿದ್ರೆ ಸಾಲಲ್ಲ ಭೂಮಿಕಾ. ಅವರು ಅದನ್ನು ಯೂಸ್ ಮಾಡಿಕೊಂಡು ಇನ್ನು ಏನೇನು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಬಟ್ ಇದು ನಮ್ಮಿಂದ ಆಗೋ ಕೆಲಸ ಅಲ್ಲ, ಅದಕ್ಕೊಬ್ಬರು ಎಕ್ಸ್ಪರ್ಟ್ ಬೇಕು. ಒಬ್ಬರನ್ನ ಕರೆಸ್ತೀನಿ, ಅವರು ಇಡೀ ಮನೇನ ಒಂದ್ಸತಿ ಚೆಕ್ ಮಾಡ್ತಾರೆ. ಎಲ್ಲೆಲ್ಲಿ ಬಗ್ ಫಿಕ್ಸ್ ಮಾಡಿದ್ದಾರೆ, ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಥವಾ ಎಲ್ಲೆಲ್ಲಿ ಮೈಕ್ ಇಟ್ಟಿದ್ದಾರೆ, ಎಲ್ಲವೂ ಗೊತ್ತಾಗುತ್ತೆ. ಹಾ, ಹಾಗೆ ಮಾಡಿ.